ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಹಿರೇಹೊನ್ನಳ್ಳಿ ಗ್ರಾಮದ ರೈತ ಕುಟುಂಬದ ಹಿನ್ನೆಲೆಯಿಂದ ಬಂದಂಥ ಉತ್ಸಾಹಿ ರೈತರು ಸೇರಿಕೊಂಡು 5 ಜನ ರೈತರು ನಿರ್ದೇಶಕರಾಗಿ 5 ಜನ ರೈತರು ಪ್ರವರ್ತಕರಾಗಿ ಕೂಡಿಕೊಂಡು ಸಾಮಾಜಿಕ ಕಳಕಳಿಯೊಂದಿಗೆ ರೈತರ ಹಿತಾಸಕ್ತಿಯನ್ನು ಕಾಪಾಡಲು ಶರಣ ಸಿದ್ಧಾಂತದ ಕಾಯಕ ತತ್ವದ ಅಡಿಯಲ್ಲಿ ಶ್ರೀ ಚನ್ನಬಸವೇಶ್ವರ ಫೆಡ್ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ ಅನ್ನು ಸ್ಥಾಪಿಸಲು ತೀರ್ಮಾನಿಸಲಾಯಿತು. ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು. ಕೇಂದ್ರ ಸರ್ಕಾರದ ರೈತ ಕಂಪನಿಗಳ ಅನುಷ್ಠಾನ ಯೋಜನೆ ಅಡಿಯಲ್ಲಿ ಸೆಪ್ಟೆಂಬರ್ 20, 2022ರಂದು ನೋಂದಣಿ ಮಾಡಿಸುವ ಮೂಲಕ ಹಿರೇಹೊನ್ನೆಹಳ್ಳಿ ಗ್ರಾಮವನ್ನೊಳಗೊಂಡು ಸುತ್ತಮುತ್ತಲಿನ ಗ್ರಾಮಗಳಾದ ಧೂಳಿಕೊಪ್ಪ, ಉಗ್ನಿಕೇರಿ, ಬಾನಗಿತ್ತಿ, ಗುಡಿಹಾಳ, ರಾಮನಾಳ, ಕಾಮಧೇನು, ಆರೋಗೇರಿ, ಬೇಗೂರು, ಬಿಸನಹಳ್ಳಿಯ ವಿಶ್ವಾಸಿಕ ರೈತರನ್ನು ಸೇರಿಸಿಕೊಂಡು ಕಂಪನಿಯ ನಿರ್ದೇಶಕರು ಮತ್ತು ಪ್ರವರ್ತಕರ ನಿರಂತರ ಪರಿಶ್ರಮದೊಂದಿಗೆ ಕೇಂದ್ರ ಸರ್ಕಾರದ ನಾಫೆಡ್ ಸಂಸ್ಥೆಯ ಪ್ರಾಯೋಜಕತ್ವದಲ್ಲಿ ಒಂದೇ ವರ್ಷದಲ್ಲಿ 710 ಜನ ರೈತರನ್ನು ಸದಸ್ಯ ರೈತರನ್ನಾಗಿ ಮಾಡಿ ಕಂಪನಿ ಸಣ್ಣ ಪ್ರಮಾಣದಲ್ಲಿ ರೈತರಿಗೆ ಸೇವೆಯನ್ನು ನೀಡುವುದರೊಂದಿಗೆ ಧಾರವಾಡ ಜಿಲ್ಲೆಯ ರೈತ ಕಂಪನಿಗಳ ಸಾಲಿನಲ್ಲಿ ಅಗ್ರ ಶ್ರೇಣಿಯಲ್ಲಿ ಸ್ಥಾನ ಪಡೆಯಿತು ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವ ಮೂಲಕ ಮಣ್ಣು ನೀರು ನಿರ್ವಹಣೆ ಕುರಿತು ರೈತರಿಗೆ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ತಿಳುವಳಿಕೆ ನೀಡಿ ಮಾರುಕಟ್ಟೆಯಲ್ಲಿ ರೈತರು ಬೆಳೆದ ಕೃಷಿ ಮತ್ತು ತೋಟಗಾರಿಕೆಯ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸುವ ಮೂಲಕ ನೇರ ಮಾರುಕಟ್ಟೆ ಕಲ್ಪಿಸುವ ನಿಟ್ಟಿನಲ್ಲಿ ಆನ್ಲೈನ್ ತಂತ್ರಾಂಶಗಳನ್ನು ಪರಿಚಯಿಸುವುದು, ರೈತರಿಗಾಗಿ ಆಧುನಿಕ ತಂತ್ರಜ್ಞಾನ ಮತ್ತು ಯಾಂತ್ರಿಕ ಸೌಲಭ್ಯಗಳನ್ನು ಒದಗಿಸಿ ಆರ್ಥಿಕ ಸಬಲತೆಯನ್ನು ಸಾಧಿಸಲು ಕಂಪನಿಯು ನಾಫೆಡ್ ಸಂಸ್ಥೆಯ ಸಹಕಾರದೊಂದಿಗೆ ನಿರಂತರ ಪರಿಶ್ರಮದೊಂದಿಗೆ ಹೊಸ ಬೆಳೆಗಳನ್ನು ಮತ್ತು ಬೀಜೋತ್ಪಾದನೆಯ ಬಗ್ಗೆ ಪರಿಚಯಿಸುವುದು, ಸಾವಯವ ಕೃಷಿಯನ್ನು ಉತ್ತೇಜಿಸುವ ಮೂಲಕ ಬೆಳೆಗಳನ್ನು ಬೆಳೆಯುವುದು, ತೋಟಗಾರಿಕೆ ಕೃಷಿಗೆ ಸಂಬಂಧಿಸಿದ ಉಪಕಸುಬುಗಳನ್ನು ಪ್ರೋತ್ಸಾಹಿಸುವುದು ಕಂಪನಿಯ ಮೂಲ ಧ್ಯೇಯೋದ್ದೇಶವಾಗಿದೆ. ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು.